ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಪ್ರೆಗ್ನೆನ್ಸಿ ಗರ್ಭಕೋಶ ಬಿಟ್ಟು ಬೇರೆ ಎಲ್ಲಿ ಕಾಮನ್ ಆಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ. ಮೋಸ್ಟ್ ಕಾಮನ್ ಸೈಟ್ ಅಂತಂದ್ರೆ ಫೆಲೋಪಿಯನ್ ಟ್ಯೂಬ್, ಅದು ಗರ್ಭಕೋಶ ಮತ್ತೆ ಅಂಡಾಶಯ ಮಧ್ಯದಲ್ಲಿ ಟ್ಯೂಬ್ ಇರುತ್ತಲ್ಲ ಅಲ್ಲಿ ಆಗ್ಬಹುದು. ಅದನ್ನ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತಾರೆ. ಸೊ ಟ್ಯೂಬಲ್ ಪ್ರೆಗ್ನೆನ್ಸಿ ಆದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಪೇಷಂಟ್ ಗೆ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಬ್ಲೀಡಿಂಗ್ ಆಗ್ಬಹುದು. ಆಮೇಲೆ ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶದಲ್ಲಿ ಪ್ರೆಗ್ನೆನ್ಸಿ ಕಾಣೋದಿಲ್ಲ, ಬಟ್ ಯೂರಿನ್ ಟೆಸ್ಟ್ ಪಾಸಿಟಿವ್ ಬರ್ತಾ ಇರುತ್ತೆ, ಅವ್ರಿಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶದ ಒಳಗಡೆ ಪ್ರೆಗ್ನೆನ್ಸಿ ಇರೋದಿಲ್ಲ. ಅವಾಗ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿನ ಸಸ್ಪೆಕ್ಟ್ ಮಾಡ್ತೀವಿ. ಸೊ ಅದಕ್ಕೆ ರಿಲೇಟೆಡ್ ಬೀಟಾ ಎಸ್ಸಿಜಿ ಅಂತ ಟೆಸ್ಟ್ ಬರುತ್ತೆ, ಪ್ಲಸ್ ಕ್ಲಿನಿಕಲ್ ಸಿಂಪ್ಟಮ್ಸ್ ಎಲ್ಲ ಕೋರ್ಲೇಟ್ ಮಾಡಿ ಟ್ಯೂಬಲ್ ಪ್ರೆಗ್ನೆನ್ಸಿನ ಡಯಾಗ್ನೋಸ್ ಮಾಡ್ತೀವಿ. ಸೊ ತುಂಬಾ ಜನಕ್ಕೆ ಏನಾಗುತ್ತೆ, ಪ್ರೆಗ್ನೆಂಟ್ ಆಗಿರ್ತಾರೆ, ಅವ್ರಿಗೆ ಸಿವಿಯರ್ ಹೊಟ್ಟೆ ನೋವು ಏನಾದ್ರು ಬ್ಲೀಡಿಂಗ್ ಆದ ತಕ್ಷಣ ಫಸ್ಟ್ ಅವ್ರ ತಲೆಗೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಬರಬೇಕು. ಅವ್ರಿಗೆ ಇದ್ರ ಬಗ್ಗೆ ಯೋಚನೆ ಬರಬೇಕಂದ್ರೆ ಈ ವಿಡಿಯೋನ ಅವರು ನೋಡ್ಬೇಕು. ಹಾಗಾಗಿ ಈ ವಿಡಿಯೋನ ನೀವು ಎಲ್ರಿಗೂ ಶೇರ್ ಮಾಡಿ, ಈ ಇನ್ಫಾರ್ಮೇಶನ್ ತಲುಪೋ ತರ ಮಾಡಿ.